ಈ ನೇತ್ರಾಗೆ ರಜೆ ಸಿಕ್ಕರೆ ಸಾಕು, ಆಫೀಸಲ್ಲಿ ಏನಾಗ್ತಿದೆ ಏನಿಲ್ಲ ಅಂತ ಕೇಳೋದೇ ಇಲ್ಲ, ಜವಾಬ್ದಾರಿ ಅನ್ನೋದೇ ಇಲ್ಲ. ಹೋಗಿ ಹೋಗಿ ಈ ಹುಡುಗಿಗೆ ಕರ್ಕೊಂಬಂದು ನಮ್ಮ ಮನೇಲಿ ಟ್ಯೂಷನ್ ಹೇಳಿಸ್ತಾ ಇದ್ದಾರೆ. ನಾನೇ ಕಾಲ್ ಮಾಡ್ತೀನಿ ಇವತ್ತು. ಎಷ್ಟು ಸಲ ರಿಂಗ್ ಆಗ್ತಿದೆ, ರಿಸೀವ್ ಮಾಡೋದೇ ಗೊತ್ತಿಲ್ಲ ಒಮ್ಮಿಗೆ. ಸಿಡಿಕ್ ಮುದಿ ಸಿದ್ಧ ಕಾಲ್ ಮಾಡಿಬಿಟ್ಟಾನಲ್ಲಪ್ಪ. ಹಲೋ. ಹಲೋ ನೇತ್ರಾ, ಎಷ್ಟು ದಿನ ಅದು ಲೀವ್ ಹಾಕಿದ್ದು? ಏನು ನನಗೊಂದು ಮಾತು ಕೇಳಿಲ್ಲಲ್ಲ. ಅದು ಸರ್, ಅದು ಖುಷಿ ಮೇಡಮ್ ಅವರಿಗೆ ಕೇಳಿದೆ ಸರ್ ಲೀವ್ದು. ಯಾಕೆ ಆಫೀಸಲ್ಲಿ ಬಾಸ್ ನಾನಾ ಏನು ನಮ್ಮ ಅಕ್ಕನ? ಇದು ನೀವೇ ಸರ್. ಮತ್ತೆ ಒಂದು ಮಾತು ಕೇಳಿಲ್ಲಲ್ಲ ನನಗೆ. ಅದು ಹೆಂಗೆ ಲೀವ್ ಹಾಕಿದ್ರಿ ನೀವು? ನಿಮ್ಮ ಸ್ಯಾಲ್ರಿನೆಲ್ಲ ಕಟ್ ಮಾಡ್ತೀನಿ ನಾನು. ಸರ್ ಪ್ಲೀಸ್ ಸರ್, ಹಾಗೆ ಮಾಡಬೇಡಿ ಸರ್. ಇನ್ನೊಂದ್ಸಲ ಇಷ್ಟು ಲೀವ್ ಹಾಕಲ್ಲ ಸರ್, ಪ್ಲೀಸ್ ಸರ್. ಅಲ್ಲ ರೀ, ಎಷ್ಟು ಧೈರ್ಯ ನಿಮಗೆ? ನನಗೆ ಕೇಳ್ದೇನೆ ಅದು ಹೆಂಗ್ರಿ ಲೀವ್ ಹಾಕಿದ್ರಿ ನೀವು? ಏನಿಲ್ಲ, ನಾಳೆಯಿಂದ ನೀವು ಎನಿ ಕಂಡೀಷನ್ ಆಫೀಸಿಗೆ ಬರಲೇಬೇಕು ಅಷ್ಟೇ. ಸರ್ ನಾಳೆನಾ? ಸರ್ ಆಗಲ್ಲ ಸರ್, ನಾನು ಈ ಕಡೆ ನಮ್ಮ ಅಜ್ಜಿ ಊರಿಗೆ ಬಂದಿದ್ದೀನಿ ಸರ್. ಇಲ್ಲಿಂದ ದೂರ ಆಗುತ್ತೆ ಸರ್ ಆಫೀಸು, ಬರೋಕ್ಕಾಗಲ್ಲ ಸರ್. ಇಲ್ಲಿಂದ ಬಸ್ಸು ಇಲ್ಲ ಸರ್. ಏನು ಕಾಡಲ್ಲದಿರೇನ್ರಿ ನೀವು? ಹ್ಞೂ ಸರ್, ಅದು ನಮ್ಮ ಅಜ್ಜಿಯವ್ರದ್ದು ಹೊಲ ಇದೆ ಸರ್, ಆ ಹೊಲದಲ್ಲಿ ಇದೆ ಸರ್ ಮನೆ. ಅದು ಇಲ್ಲಿಂದ ಊರೇ ದೂರ ಆಗುತ್ತೆ, ಮತ್ತು ಊರಿಂದ ಬಸ್ ಹತ್ಕೊಂಡು ಬರಬೇಕಾಗುತ್ತೆ ಸರ್. ಅದಕ್ಕೆ ಇಲ್ಲಿಂದ ಬರೋದಕ್ಕಾಗಲ್ಲ ಸರ್. ಇನ್ನೊಂದು 3 ಡೇಸ್ ಸರ್ ನಮ್ಮ ಊರಿಗೆ ಹೋಗ್ತೀವಿ, ಅಲ್ಲಿಂದ ಆಮೇಲೆ ಬರ್ತೀನಿ ಸರ್ ಆಫೀಸಿಗೆ. ಅದೆಲ್ಲ ನನಗೆ ಗೊತ್ತಿಲ್ಲ ರೀ, ನೀವು ನಾಳೆಯಿಂದ ಆಫೀಸಿಗೆ ಬರಬೇಕು ಅಷ್ಟೇ. ಸರ್ ಪ್ಲೀಸ್ ಸರ್, ಇದೊಂದು ಸಲ ಅರ್ಥ ಮಾಡ್ಕೊಳ್ಳಿ ಸರ್, ಇಲ್ಲಿಂದ ಬರೋದಕ್ಕಾಗಲ್ಲ ಸರ್. ರಜೆ ತೊಗೊಳೋದಕ್ಕೆ ಆಗುತ್ತಾ ನಿಮಗೆ? ನನಗೆ ಅದೆಲ್ಲ ಗೊತ್ತಿಲ್ಲ. ನಿಮ್ದು ಎಕ್ಸ್ಟ್ರಾ ರೀಸನ್ ನನಗೆ ಬೇಕಾಗಿಲ್ಲ. ನೀವು ನಾಳೆ ಆಫೀಸಿಗೆ ಬರಬೇಕು ಅಷ್ಟೇ. ಸರ್ ಪ್ಲೀಸ್ ಸರ್, ಇಲ್ಲಿಂದ ಬರೋದಕ್ಕಾಗೋದೇ ಇಲ್ಲ ಸರ್. ಇಲ್ಲಿ ಬಿಟ್ಟೆ ಅಂದರೆ ಆಫೀಸಿಗೆ ಬರೋದೇ ಮಧ್ಯಾಹ್ನ 1 ಗಂಟೆ 2 ಗಂಟೆ ಆಗುತ್ತೆ ಸರ್. ಏನ್ರಿ ನೀವು, ಏನು ತಲೆಯಲ್ಲಿ ಬುದ್ಧಿ ಇದೆನಾ ಏನಿದೆನಾ? ಆಫೀಸಲ್ಲಿ ಅಷ್ಟೊಂದು ಕೆಲಸ ಇದೆ, ಅದು ಅಲ್ಲದೆ ನಮ್ಮ ಅಕ್ಕನ ಮಗಳಿಗೆ ಟ್ಯೂಷನ್ ಹೇಳ್ಕೊಳ್ಳೋದಿದೆ, ಎಕ್ಸಾಮ್ ಬೇರೆ ಹತ್ತಿರ ಬಂದಿದ್ದಾವೆ. ಇದೇನಾ ನಿಮ್ಮದು ಜವಾಬ್ದಾರಿ ತೊಗೊಳ್ಳೋದು? ಆಗಲ್ಲ ಅಂದರೆ ಇನ್ಮೇಲೆ ನೀವು ನಮ್ಮ ಆಫೀಸಿಗೂ ಬರಬೇಡ್ರಿ, ಟ್ಯೂಷನ್ ಹೇಳೋದಕ್ಕೆ ಮನೆಗೂ ಬರಬೇಡ್ರಿ. ಸರ್ ಪ್ಲೀಸ್ ಸರ್, ಆ ಥರ ಮಾಡಬೇಡಿ ಸರ್. ಅಕ್ಕ ಮನೇಲಿ ನಿನ್ನ ಮದುವೆ ವಿಷಯನ ಮಾತಾಡಕುಂತಾರ, ಬರ್ಬೇಕಂತ. ಏನು ಹೇಳ್ತಿದೀಯಾ ಕಾವೇರಿ ನೀನು? ಹ್ಞೂ ಅಕ್ಕ, ಅದ್ಯಾರೋ ಮೊನ್ನೆ ನೋಡೋಕೆ ಬಂದಿದ್ರಂತಲ್ಲ, ಅವ್ರು ನೀನೇನೋ ಒಪ್ಕೊಂಡಾರಂತಲ್ಲ, ಮನ್ಯಾಗ ಅದೇ ವಿಷಯನ ಮಾತಾಡಕುಂತಾರ, ನೀನು ಜಲ್ದಿ ಬರ್ಬೇಕಂತ. ಮದುವೆ ವಿಷಯನ? ಏನ್ರಿ ಅದು ಏನೋ ಮಾತಾಡ್ತಿದ್ದೀರಲ್ಲ, ಈ ಕಡೆ ಮಾತಾಡ್ರಿ ಫಸ್ಟ್. ಸರಿ ಆಯಿತು, ನೀನು ಹೋಗಿರೋ ನಾನು ಬರ್ತೀನಿ. ಹ್ಞೂ ಅಕ್ಕ, ಬೇಗ ಬಾ, ಕರ್ಯಾಕುಂತಾರ. ಆಯಿತು, ನೀವು ಹೋಗಿರೋ ನಾನು ಬರ್ತೀನಿ. ನೇತ್ರಾ, ಏನಾದರೂ ಪ್ರಾಬ್ಲಮಾ? ಹಾಗೇನೂ ಇಲ್ಲ ಸರ್, ನಾನಿಲ್ಲ ಸರ್, ಫೋನ್ ನಮ್ಮ ಮನೇಲಿ ಕರಿತಾ ಇದ್ದಾರೆ. ಏನಾಯ್ತು? ವಾಯ್ಸ್ ಒಮ್ಮಿಗೆ ಡಲ್ ಆಯ್ತಲ್ಲ, ಏನಾಯ್ತು ಅಂತ ಹೇಳು, ಪರವಾಗಿಲ್ಲ. ಅದು ನಮ್ಮ ಮನೇಲಿ ಗಂಡು ನೋಡಿದ್ದಾರೆ, ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಿಮಗೆ ಈ ಮದುವೆ ಇಷ್ಟ ಇದೆನಾ? ಮನೇಲಿ ಒತ್ತಾಯ ಮಾಡ್ತಾ ಇದ್ದಾರೆ ಸರ್, ಮದುವೆ ಆಗು ಅಂತ. ಮತ್ತು ನಾವು ಹ್ಞೂ ಅಂತ ಅನ್ನಲೇಬೇಕಾಗುತ್ತೆ ಸರ್. ಇಷ್ಟ ಇಲ್ಲ ಅಂತಂದ್ರೆ ಬೇಡ ಅಂತ ಅನ್ನಿ. ಇಂಥ ಚಲೋ ಸಂಬಂಧ ಮತ್ತೆ ಸಿಗೋದು ಭಾಳ ಕಷ್ಟ ಅಂತ ಇದ್ದಾರೆ ಸರ್ ಮನೆಯಲ್ಲಿ. ಏನು ಚಲೋ ಸಂಬಂಧ? ಇನ್ನೊಂದು ಸಮ್ತಿನ ಹೋದ್ರೆ ಇನ್ನೂ ಚಲೋ ಸಂಬಂಧ ಸಿಗ್ಬೋದು ಅಂತ ಹೇಳಿ ನೀವು. ನನ್ನ ಮಾತಷ್ಟು ಕೇಳೋದಿಲ್ಲ ಸರ್ ನಮ್ಮ ಮನೆಯಲ್ಲಿ. ಅಲ್ಲ ರೀ, ಇದು ನಿಮ್ಮ ಜೀವನ, ನೀವು ಹೇಳ್ದಂಗೆ ನಿಮ್ಮ ಲೈಫಲ್ಲಿ ನಿಮ್ಮ ಡಿಸಿಷನ್ ಮುಖ್ಯ ಆಗುತ್ತೆ, ಅವ್ರದ್ದಲ್ಲ. ಮುಂದೆ ಜೀವನ ನಡೆಸಬೇಕಾದವರು ನೀವು. ನಮ್ಮ ಅಪ್ಪ ಅಮ್ಮನ ಆಸೆನ ನನ್ನ ಆಸೆ ಸರ್. ಅವ್ರು ಹ್ಞೂ ಅಂದರೆ ನಾನು ಹ್ಞೂ ಅಂತಾನೆ ಅಂತೀನಿ ಸರ್. ಹಾಗಾದರೆ ನೀವು ಈ ಮದುವೆ ಆಗ್ತೀರಾ? ಆದಷ್ಟು ತಡಿಬೇಕಂತ ಮಾಡಿದ್ದೀನಿ ಸರ್, ಟ್ರೈ ಮಾಡ್ತೀನಿ ತಡೆಯೋಕ್ಕೆ. ಆಗಲಿಲ್ಲ ಅಂದರೆ ಮತ್ತೆ ಹ್ಞೂ ಅಂತ ಅನ್ನಲೇಬೇಕಾಗುತ್ತೆ ಸರ್. ಅಷ್ಟಕ್ಕೂ ನೀವೆಲ್ಲ ಇದನ್ನೆಲ್ಲ ಯಾಕೆ ಕೇಳ್ತಾ ಇದ್ದೀರಾ ಸರ್? ಇದು ನನ್ನ ಪರ್ಸ್ನಲ್ ವಿಷಯ, ಬಿಟ್ಬಿಡ್ರಿ. ನೀವು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇದ್ದೀರಾ? ತಿಂದಿದ್ದು ಹೆಚ್ಚಾಗಿತ್ತು, ಅದಕ್ಕೋಸ್ಕರ ಎಲ್ಲ ವಿಚಾರಿಸಿದೆ. ನಿಮ್ಮ ಜೀವನ ನಿಮ್ಮ ಇಷ್ಟ, ಏನಾದರೂ ಮಾಡ್ಕೋಗ್ರಿ. ಇಡ್ತೀನಿ ನೋಡಿರಿ ಫೋನ್. ಹಾಂ ಸರ್, ಓಕೆ. ನನ್ನ ಮೇಲೆ ಚೂರಾದರೂ ಪ್ರೀತಿ ಇದೆ, ಬಟ್ ಹೇಳ್ಕೊತಾ ಇಲ್ಲ ಅಷ್ಟೇ. ಇಲ್ಲಿ ನಮ್ಮ ಮನೇಲಿ ಏನೂ ಮದುವೆದು ಡಿಸ್ಕಷನ್ನೇ ನಡೆದಿಲ್ಲ. ಸುಮ್ಮನೆ ನಮ್ಮ ತಂಗಿಗೆ ಹಿಂಗೆ ಹೇಳಂತ ಅಂದಿದ್ದೆ, ಹೇಳಿದ್ಲು. ನೋಡೋಣ, ತಲೆಯಲ್ಲಿ ಇವಾಗ ಹುಳ ಬಿಟ್ಟಿದ್ದೀನಿ, ಏನು ಮಾಡುತ್ತೆ ಆ ಹುಳ ಅಂತ ಆಫೀಸ್ಗೆ ಹೋದ್ಮೇಲೆ ನೋಡೋಣ. ಇಲ್ಲಿ ಅಜ್ಜಿ ಮನೇಲಿದ್ದೀನಿ, ಇಲ್ಲೇನೂ ಡಿಸ್ಕಸ್ ಮಾಡಬೇಡ್ರಿ ಮದುವೆದು ಟಾಪಿಕ್ಕು ಅಂತ ಹೇಳಿದ್ದೀನಿ. ಆದರೆ ಊರಿಗೆ ಹೋದ್ಮೇಲೆ ಅಲ್ಲಿ ಅಪ್ಪ ಬಿಡೋದೇ ಇಲ್ಲ, ಅವ್ವನೂ ಬಿಡೋಂಗಿಲ್ಲ. ಹೆಂಗಾದ್ರೂ ಮಾಡು, ಹ್ಞೂ ಅನ್ನು ಅಂತ ಅಂತಾರೆ. ಇವಾಗ ಸಂಜೆ ನಂಗೆ ಇಷ್ಟನೇ ಇಲ್ಲ ಅವನನ್ನ ಮದುವೆ ಆಗೋಕ್ಕೆ. ಅದು ಹೆಂಗಂತ ಹೇಳಿ ಮನೆಯಲ್ಲಿ, ಹೆಂಗೆ ಬೇಡ ಅಂತ ಹೇಳಿ ನನಗೊಂದು ಗೊತ್ತಾಗ್ತಾನೇ ಇಲ್ಲ. ನನ್ನ ಸಪೋರ್ಟಿಗೂ ಯಾರೂ ಇಲ್ಲ. ಯಾರಾದರೂ ಒಬ್ಬರು ನನ್ನ ಸಪೋರ್ಟ್ ಮಾಡ್ತಾರೆ ಅಂದರೆ ಏನಾದರೂ ಹೇಳ್ಬೋದು, ಮನೇಲಿ ಕನ್ವಿನ್ಸ್ ಮಾಡ್ಬೋದು. ಆದರೆ ನಾನು ಸಪೋರ್ಟ್ ಮಾಡೋಕ್ಕೆ ಯಾರೂ ಇಲ್ಲ. ಯಾರಾದರೂ ಒಬ್ಬರಾದರೂ ನನ್ನ ಪರವಾಗಿ ನಿಂತ್ಕೊಂಡ್ರೆ ನನಗೆ ಈ ಮದುವೆ ಬೇಡ ಪ್ಲೀಸ್ ಅಂತ ಹೇಳ್ಬೋದು. ಆದರೆ ಮನೇಲಿ ಎಲ್ಲರೂ ಮದುವೆ ಆಗು ಅಂತಿದ್ದಾರೆ. ನಾನು ಒಬ್ಬಳೇ ಎಷ್ಟಂತ ಹೇಳಿ ಅವರಿಗೆ ಎಷ್ಟು ಕನ್ವಿನ್ಸ್ ಮಾಡಲಿ? ದೇವ್ರಿಗೆ ಕೈ ಮುಗಿತೀನಪ್ಪ ವಿಘ್ನೇಶ್ವರ, ಕೈ ಮುಗಿತೀನಪ್ಪ ಗಣೇಶ, ದಯವಿಟ್ಟು ನನಗೆ ಈ ಮದುವೆ ಆಗದೆ ಇರೋಂಗೆ ನೋಡ್ಕೋಪ್ಪ ತಂದೆ. ಪುಣ್ಯ ಬರುತ್ತೆ ನಿನಗೆ. ನನಗೆ ಈ ಮದುವೆ ಇಷ್ಟ ಇಲ್ಲ.
ಅವನೊಬ್ಬನ ಲೋಫರ್ ನೋಡಕ್ಕೆ ಬಂದಿದ್ದು ಪವಿತ್ರನ ಆ ಅತ್ತಿಗೆನ ಮದುವೆ ಆಗೋಬಿಟ್ಟು ನನ್ನನ್ನು ಒಪ್ಕೊಂಡಾನ. ನನ್ನ ಕರ್ಮ, ನಾನು ಯಾಕಾದರೂ ಅವತ್ತು ಅತ್ತೆ ಜೊತೆ ಹೋದ್ನೋ ಏನೋ. ಇವಾಗ ಅನ್ನಿಸ್ತಾ ಇದೆ ಹೋಗಬಾರ್ದಿತ್ತು ಅಂತ. ಹೆಂಗೋ ಇಲ್ಲೊಂದು 4 ದಿನ ಇರ್ತೀಯಲ್ಲ, 4 ದಿನ ಹೆಂಗೋ ಮದುವೆ ಟಾಪಿಕ್ ತೆಗಿಯಲ್ಲ ಅಂತ ಅಂದಾರೆ. ಒಂದು 4 ದಿನ ಆರಾಮಾಗಿದ್ದು ಊರಿಗೆ ಹೋದ್ಮೇಲೆ ವಿಚಾರ ಮಾಡಿದ್ರಾಯ್ತು. ಫೋನ್ ಹಚ್ಚಿದ್ದೀನಿ, ನೀಟಾಗಿ ಮಾತಾಡೋಬಿಟ್ಟು ನೇತ್ರ ಜೊತೆ ಯಾಕೆ ಈ ಥರ ರೇಗಾಡಿದೆ? ಮೊದಲೇ ಅವಳು ಟೆನ್ಷನಲ್ಲಿದ್ದಾಳೆ ಮದುವೆ ವಿಷಯದ ಸಲುವಾಗಿ. ನಾ ಏನಾದರೂ ಸಪೋರ್ಟ್ ಮಾಡಿಬಿಟ್ಟು ಈ ಥರ ರೇಗಾಡಿದೆ. ಏನು ಮಾಡಬೇಕು ಅಂತ ಗೊತ್ತೇ ಆಗ್ತಾ ಇಲ್ಲ. ಅಕಸ್ಮಾತ್ ಅವ್ರ ಮನೇಲಿ ಎಲ್ಲರೂ ಒಪ್ಕೊಂಡಿದ್ದಾರೆ ಅಂತ ಇವಳು ಒಪ್ಕೊಂಡ್ಬಿಟ್ರೆ ಮದುವೆಗೆ ಏನು ಮಾಡೋದು ಅವಾಗ? ಇವಳು ಬೇರೆ ಸ್ಟ್ರಾಂಗಾಗಿ ನಿಂತ್ಕೊಂಡು ನನಗೆ ಈ ಮದುವೆ ಬೇಡ ಅಂತ ಹೇಳೋ ಹುಡುಗಿನೂ ಅಲ್ಲ, ಮೊದಲೇ ಮೆತ್ತಗಿದ್ದಾಳೆ. ಮನೇಲಿ ಜೋರಾಗಿ ಇಲ್ಲ ನೀ ಮದುವೆ ಆಗಲೇಬೇಕು ಅಂತಂದರೆ ಇವಳು ಹ್ಞೂ ಅಂತ ಚೆಂದ ಬಗ್ಸಿ ಮದುವೆ ಆಗ್ಬಿಡ್ತಾಳೆ ಅಷ್ಟೇ. ನಾನೇನಾದರೂ ಪ್ಲ್ಯಾನ್ ಮಾಡಬೇಕು ಇವಾಗ ಮದುವೆ ನಿಂದ್ರಿಸೋಕೆ. ಆದರೆ ಏನು ಪ್ಲ್ಯಾನ್ ಮಾಡಬೇಕು? ಅವಳು ಫೋನ್ ಮಾಡಿದಾಗ ರೇಗಾಡ್ತೀನಿ, ಫೋನ್ ಇಟ್ಟ ಮೇಲೆ ಅಯ್ಯೋ ಈ ಥರ ರೇಗಾಡಬಾರ್ದಿತ್ತು ಅಂತ ಅಂತೀನಿ. ಏನಪ್ಪ ನಂದು ಏನು ಮಾತಾಡ್ತೀನೋ ಏನು ನನಗೆ ಗೊತ್ತಾಗ್ತಾ ಇಲ್ಲ. ಒಂದೊಂದು ಸಲ ಯಾವ ಥರ ರಿಯಾಕ್ಟ್ ಮಾಡ್ತಾಯಿದ್ದೀನಿ ಅಂತ ನನಗೆ ಗೊತ್ತಾಗಲ್ಲ. ಫಸ್ಟಿಗೆ ಮನೆಯಲ್ಲಿ ಮಾತಾಡೋಣ ಅಂತಂದ್ರೆ ಅಷ್ಟಕ್ಕೂ ಅವಳು ಮದುವೆ ಆದರೆ ನಾನೇ ಯಾಕೆ ತಲೆ ಕೆಡಿಸ್ಕೋಬೇಕು? ಆದರೆ ಆಗಿರ್ತಾ ಅಷ್ಟೇ, ಸುಮ್ಮನೆ ಆಗ್ಬಿಡ್ಬೇಕಷ್ಟೇ. ಅವಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು ಅಷ್ಟೇ. ಅವಳಿಗೆ ಎಷ್ಟು ಕೊಬ್ಬಿದೆ ಏನಾಯಿತು ಅಂತಂದು ಕೇಳಿದ್ರೆ ನನ್ನ ಮೇಲೆ ರೇಗಾಡ್ತಾಳೆ ಅಷ್ಟೇ. ಬಿಟ್ಬಿಡೋಣ, ಅವಳ ಲೈಫು ಅವಳ ಇಷ್ಟ. ಮದುವೆ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ಬಿಟ್ಬಿಡೋಣ ಅಷ್ಟೇ. ಸಾಗರ್, ಇನ್ಮೇಲೆ ನೀನೇನು ಟೆನ್ಷನ್ ಮಾಡ್ಕೋಬೇಡ. ನೇತ್ರನ ಬಗ್ಗೆ ಅಂತೂ ಏನೂ ಟೆನ್ಷನ್ ಮಾಡ್ಕೋಬೇಡ, ಜಸ್ಟ್ ಲೀವ್ ಇಟ್. ಏನವ ಲಕ್ಷ್ಮವ್ವ, ಯಾವಾಗ ಬಂದಿದ್ದಿ ಊರಿಗೆ, ತವ್ರ ಮನೆಗೆ? ಭಾಳ ದಿನ ಆಗಿತ್ತು ಬಿಡವ, ಬಂದೇಲಾಗಿದ್ದಿ. ಹ್ಞೂ ಬೇಯಮ್ಮ, ಭಾಳ ದಿನ ಆಗಿತ್ತು ಬರ್ಲಾರ್ದ. ಅವನ್ ಮಾತಾಡ್ಸಂಗೆ ಅನ್ಸುತ್ತಾ, ಅದಕ್ಕೆ ನಿನ್ನೆ ಬಂದೀವಿ ನೋಡು. ನೀವು ಆರಾಮದಿರಲ್ಲ ಬೇಯಮ್ಮ? ಹ್ಞೂನವ, ನಾನು ಆರಾಮದೀನಿ ನೋಡು. ನೀನು, ನಿಮ್ಮ ಮನ್ಯಾಗ ನಿನ್ನ ಮಕ್ಕಳು, ಗಂಡ, ನಿಮ್ಮ ಅತ್ತಿ ಎಲ್ಲರೂ ಆರಾಮದಾರ? ಹ್ಞೂ ಬೇಯಮ್ಮ, ಅವರು ಆರಾಮದಾರ ನೋಡು. ಅಂದಂಗೆ ಯಾರ್ಯಾರು ಬಂದಿರಿ? ನಾನು, ನಂದು ವಾರ್ಗಿತ್ತಿ ಪಂಚವ್ವ, ಅಕ್ಕಿ ಮಗ ಮತ್ತು ನನ್ನ 2 ಹೆಣ್ಮಕ್ಳು ಬಂದೀವಿ ನೋಡ್ಬೇ. ಅಂದಂಗೆ ನಿನ್ನ ಮಗನ ಕರ್ಕೊಂಬರ್ಬೇಕಿಲ್ಲ, ಎಲ್ಲದನವ? ಅವ ಅದು ಎಂಥದ್ದು ಅಂತಾರಲ್ಲ ಬೇಯಮ್ಮ, ಆಸ್ತಲ ಅದ್ರಾಗ ಅದಾನ, ಅಲ್ಲೇ ಓದಾಕುಂತಾನ. ಈಗ ಇದು ಪರೀಕ್ಷೆ ಒಂದು ಬಂದೈತಲ್ಲ, ಹಂಗಾಗಿ ಊರಿಗೆ ಬರೋಕ್ಕಾಗಲ್ಲ ಬೇಯವ್ವ, ಪರೀಕ್ಷೆ ಎಲ್ಲ ಮುಗಿಸ್ಕೊಂಡ ಬರ್ತೀನಂತ ಅಂದಾನ. ಹೌದನ, ಚಲೋ ಆತು ಬಿಡು, ಓದ್ಲಿ. ಮತ್ತು ಈಗ ಯಾವುದಂತ ಈಗೇನೋ ಪರೀಕ್ಷೆ ಬಂದಾವಂತಲ್ಲ, ಮತ್ತು ಓದ್ಲಿ ಬಿಡು. ಊರು ಅಡ್ಡಾಡ್ಕೊಂಡ್ರೆ ಮತ್ತು ಪರೀಕ್ಷೆ ಬರೆಯೋಕ್ಕಾಗಂಗಿಲ್ಲ ಅವರಿಗೆ. ಹ್ಞೂ ಬೇಯಮ್ಮ, ಅದಕ್ಕೆ ಮತ್ತೆ ಕರೆದಿಲ್ಲ ನೋಡು. ಒಮ್ಮಿಗೆ ಪರೀಕ್ಷೆ ಎಲ್ಲ ಮುಗಿಸ್ಕೊಂಡ ರಜೆಗೆ ಬಂದುಬಿಡ್ತೀನಿ ಅಂತ ಅಂದಾನ. ಹೌದನವ, ಚಲೋ ಆತು ಬಿಡು. ಅಂದಂಗೆ ಮತ್ತೆ ಇರ್ಬೇಕಿಲ್ಲ ಇನ್ನೊಂದು 4 ದಿನ? ಹ್ಞೂ ಬೇಯಮ್ಮ, ಇನ್ನೊಂದು 4 ದಿನ ಇದ್ದೋದ್ರಾತಂತ ಅನ್ಕೊಂಡಿವಿ. ಅದು ಅಲ್ದ ಮತ್ತೆ ವಾಪಸ್ ಮಳ್ಳ ಅಡ್ಡಾಡಕ್ಕೆ ಹೋಗಂಗಿಲ್ಲ ನಮ್ಗೆ. ಇವಾಗ ಬಂದು ಹೋದ್ವಿ ಅಂದ್ರೆ ಮತ್ತೆ ಯಾವಾಗ ಬರ್ತೀವೇನ, ಅದಕ್ಕೆ ಒಂದು 4 ದಿನ ಇದ್ದೋದ್ರಾತಂತಂದು ಬಂದೀವಿ ನೋಡು. ಮತ್ತು ನಿನ್ನ ಮಗಳಿಗೆ ಎಲ್ಲರ ಗಂಡು ಹುಡುಕಿರನವ? ಹ್ಞೂ ಬೇಯಮ್ಮ, ಹುಡ್ಕಾಕೊಂತೀವಿ. ಈಗ ಒಂದು ಸಂಬಂಧ ಬಂದೈತಿ, ಚಲೋ ಅದಾನ ಹುಡುಗನು. ಮತ್ತು ತಿಂಗಳಿಗೆ 1 ಲಕ್ಷ ರೂಪಾಯಿ ಅಂತ ಪಗಾರ, ಚಲೋ ಐತಿ ಸಂಬಂಧ. ನಾವು ಅದ ಹೇಳಾಕೊಂತೀವಿ ನೇತ್ರ ಹೋಗ ಒಪ್ಕೊರವ, ಚಲೋ ಆಕೈತಿ ಅಂತಂದು ಅದ ಬಗ್ಗೆನೇ ನೋಡಾಕೊಂತೀವಿ. ಮತ್ತು ಈಗ ನಾವು ಮದ್ವೆ ಮಾಡಿಬಿಡೋಣ ಅಂತ ಅನ್ಕೊಂಡಿವಿ. 1 ಲಕ್ಷ ರೂಪಾಯಿನ ಪಗಾರ, ಚಲೋ ಐತಲ್ಲ ಸಂಬಂಧ. ಮತ್ತು ಕಣ್ಣು ಮುಚ್ಚು ಹ್ಞೂ ಅನ್ಬೇಕು ನೀವು. ಈಗಿನ ಕಾಲದಾಗ ಚಲೋ ಸಂಬಂಧ ಸಿಗೋದು ಭಾಳ ಕಷ್ಟ ಐತವ. ಚಲೋ ಸಂಬಂಧ ಬಂತಂದ್ರೆ ಮದುವೆ ಮಾಡಿಬಿಡ್ರಿ. ಹ್ಞೂ ಬೇಯಮ್ಮ, ನಾವು ಅದನ್ನ ಮದುವೆ ಮಾಡ್ಬೇಕಂತ ಓಡಾಡಕೊಂತೀವಿ. ಮಾಡ್ತೀವಿ, ಈ ವರ್ಷದಾಗ ಮದುವೆ ಮಾಡಿ ಮುಗಿಸ್ಬಿಡ್ತೀವವ. ಏನೋ ಮಾತಾಡಕೊಂತೀರಲ್ಲವ. ಅಂದಂಗೆ ಲಕ್ಷ್ಮವ್ವ, ಯಾವಾಗ ಬಂದಿದ್ದೀಯ? ಆರಾಮದಿಯಾ? ಸರೋಜವ್ವ, ಬಾ ಬೇಯಮ್ಮ, ಆರಾಮದಿಯಾ? ಏನು ಬೇಯಮ್ಮ, ಅವಾಗ ಹೆಂಗಿದ್ದಿ ಈಗೂ ಹಂಗದಿಯಲ್ಲ, ಸಣ್ಣ ಹುಡುಗರ ಥರ 2 ಜುಟ್ಟು ಹಾಕ್ಕೊಂಡು. ಇದೇನಿದೆ ಅಂಗಿ, ಏನಿದೆ ಎಂಥದ ಅಂಗಿ ಹಾಕೊಂಡು ಪ್ಯಾಂಟ್ ಹಾಕೊಂಡ್ಬಿಟ್ಟೆ ಅಲ್ಲ ಬೇಯಮ್ಮ? ಇನ್ನೇನು ನಿಮ್ಮಂಗೆ ಸೀರೆ ಸುತ್ಕೊಂಡಿರಂದೆ? ಇರೋದು ಒಂದು ಜೀವನ, ಆರಾಮ್ ಎಂಜಾಯ್ ಮಾಡ್ಬೇಕು. ನಿಮ್ಮ ಥರ ಬರೀ ಮನೆ ಮಕ್ಕಳು ಅಂತ ಕುತ್ಕೊಂಡ್ರೆ ಹೆಂಗೆ? ಆರಾಮಾಗಿ ಎಂಜಾಯ್ ಮಾಡ್ಬೇಕು ಲೈಫನ್ನು. ಬಂದ್ಲು ಈಕೆ ಒಬ್ಬಾಕಿ ಬುಬ್ಬುಣಿ. ಈಕಿದ್ ನೋಡಿ ಲಕ್ಷ್ಮವ್ವ, ನಮ್ಮ ಊರಾಗ ಬರೋರೆಲ್ಲ ಅಂಗಿ ಪ್ಯಾಂಟ್ ಹಾಕೊಂಡು ಕುಂತು ಬಿಟ್ಟಾರ ನೋಡಿ. ಈಕಿ ಬುಬ್ಬುಣಿ ನೋಡಿ. ಅಲ್ಲಲ್ಲಿ ವಿಷಯಲ್ಲವ್ವ, ನಿನಗೆ ಹಾಕೋಬೇಕಂತ ಅನ್ಸಿದ್ರೆ ಹಾಕೋ, ನಾನೇನಾರ ಬ್ಯಾಡ್ ಅಂದಿ. ನಾನು ಹಾಕ್ಕೊಂಡಿದ್ದು ನೋಡಿ, ನೀನು ಯಾಕೆ ನಮ್ಮನೆ ಹೊಟ್ಟೆ ಉರ್ಕೋತಿದ್ದಿ? ನಾನಿನ್ನ ಚಂದನತ್ತಂಗೆ ಸೀರೆ ಉಟ್ಕೊಂಡಿರೋ ಬಿಟ್ಟು ಸಣ್ಣ ಹುಡುಗಿ ಆಗಳಿಕಿ ಅಂಗಿ ಪ್ಯಾಂಟ್ ಹಾಕೋನಕ್ಕೆ ಹೋಗಿ ಯಾವ್ದಾರು ಚಲೋ ಸೀರೆ ಉಟ್ಕೋಬಾರ್ದ, ಅದನ್ನ 2 ಜುಟ್ಟ ಹಾಕ್ಕೊಂಡು ಅಂಗಿ ಪ್ಯಾಂಟ್ ಹಾಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಹಂಗೆ. ಇರ್ಲಿ ಬಿಡ್ಬೇಯಮ್ಮ, ಅವ್ರಿಗೆ ಹೆಂಗೆ ಇಷ್ಟ ಹಂಗೆ ಇರ್ಲಿ ಬಿಡ ಅತ್ತಾಗ. ಕರೆಕ್ಟ್ ಅಂದಿ ನೋಡಿ ಲಕ್ಷ್ಮವ್ವ. ನಮ್ಗೆ ಹೆಂಗೆ ಅನಿಸ್ತೈತೆ ನಾವು ಹಂಗಿರೋರವ. ಇವ್ರಂಗೆ ಸೀರೆ ಸುತ್ಕೊಂಡು ಇರೋಕ್ಕಾಗಲ್ಲವ ನಮ್ಗೆ. ಬೇಕಾರ ವಿಶಾಲವ, ನಾನು ಇನ್ನೊಂದು 2 ಜೊತೆ ಅದಾವು, ನಿಂಗೆ 1 ಜೊತೆ ತಂದು ಕೊಡ್ತೀನಿ. ಒಂದೇ ದಿನ ಹಾಕೋ ನೀನು. ಮಾರನೇ ದಿನದಿಂದ ನೋಡು ಸೀರೆ ಉಟ್ಕೋತೀನಂದ್ರೂ ಉಟ್ಕೊಳಕ್ಕೆ ಕೊಡ್ತೀನಂದ್ರೂ ಉಟ್ಕೊನಲ್ಲ ನೀನು. ರೇಷ್ಮೆ ಸೀರೆ ತಂದು ಕೊಡ್ತೀನಿ ಉಟ್ಕೋಬೇ ಅಂತಂದ್ರೂ ಉಟ್ಕೊನಲ್ಲ ನೀನು. ಅಷ್ಟು ಚಲೋ ಆಕೈತಿ ಗೊತ್ತಾನೆ. ಮಸ್ತ್ ಪ್ಯಾಂಟ್ ಅಂಗಿ ಹಾಕೊಂಡು ನಿಂತ್ಕೊಂಡ್ಬಿಟ್ರೆ ನೀನು ಏನದು ಸೀರೆ ಸುತ್ಕೊಳ್ಳೋದು? ಒಗೆಯೋದು ಕಷ್ಟ, ಹಾರಾಕೋದು ಕಷ್ಟ, ಉಟ್ಕೊಳ್ಳೋದು ಕಷ್ಟ. ಈ ಬ್ಯಾಸ್ಗೆಗೆ ಎದಕ್ಕೆ ಬೇಕು ಅದು ಸೀರೆ ಸುತ್ಕೊಳ್ಳೋದು? ಯಾಕಲಿ ಹೆಂಗೈತೆ ಮೈಗೆ? ಕೊಡೋಕೆ ಬಿಡ, ನೀನೇನು ಉಟ್ಕೋ ಅಂತಂದು ಊರನ್ನೆಲ್ಲ ಹಾಳು ಮಾಡಕ್ಕಂತಂದು ನಿಂತ್ಕೊಂಡ್ಬಿಟ್ಟಿಲ್ಲ ನೀನು. ಯವ್ವ ಬೇಯವ್ವ,
ಹಾಂ ಹೇಳಿ ನೇತ್ರವ ಏನು? ಅಮ್ಮ ಕರ್ಯಾಕ ಕುಂತಾಳ, ಜಲ್ದಿ ಬರ್ಬೇಕಂತ. ಇಲ್ಲಿ ಮಾತಾಡ್ಕೊಂಡು ನಿಂತೀನಂತ ಅನ್ನ. ಅಯ್ಯ ಯವ್ವ, ಲಘುನ ಬರ್ಬೇಕಂತ ಬಾ ಬೇ. ಹ್ಞೂ ಆತ ತಗೋ ಬಂದೆ. ಅಮ್ಮ ನೀವು ಮಾತಾಡ್ತೀರಿ ಹಂಗಾರ, ಅವ್ವ ಕರ್ಯಾಕ ಕುಂತಾಳಂತ ನಾ ಹೋಗಿ ಬರ್ತೀನಿ. ಮೊದ್ಲು ಈ ಅಂಗಿ ಪ್ಯಾಂಟನ್ನ ತೆಗೆದು ಬಿಸಾಕ, ಸೀರೆ ಸುತ್ಕೊ ನಡಿ. ಇವ್ರ ಮಾತನಾಗ ಇವ್ರು ಮಗ್ನ ಆಗ್ಬಿಟ್ಟಾರ. ನಾವು ಹೋಗೋಣ ಸುಮ್ಮನೆ. ನನಗೆ ಯಾಕೆ ಸೀರೆ ಕೊಡ್ತಿರ್ಲಿ ಬಾ, ನಾನು ನಿಂಗೆ ಅಂಗಿ ಪ್ಯಾಂಟ್ ಕೊಟ್ಟು ನಿಂಗೆ ಹಾಕ್ತೀನಿ ಬಾಲಿ. ಒಂದೇ ಸಲ ಹಾಕೊಂಡು ನೋಡು, ಎಷ್ಟು ಮಸ್ತ್ ಇರ್ತೈತೆ ಗೊತ್ತಾನೆ, ಎಷ್ಟು ಆರಾಮಾಗಿರ್ತೈತೆ ಗೊತ್ತಾನೆ. ಆ 2 ಜಡಿ ಹಾಕೊಂಡು ಅಂಗಿ ಪ್ಯಾಂಟ್ ಹಾಕೊಂಡು ನಿಂತು ಬಿಟ್ರೆ ನಮ್ಗೆ ವಯಸ್ಸಾಗಿದ್ದ ಗೊತ್ತಾಗಲ್ಲಲೇ. ನೋಡು ಲಕ್ಷ್ಮವ್ವ ಹೆಂಗಂತಾಳಿಕ್ಕಿ ಈ ವಯಸ್ಸನ್ನ. ಅಯ್ಯಯ್ಯ, ಲಕ್ಷ್ಮವ್ವ ಹೋಗಬಿಟ್ಲಲ್ಲ. ಎಂಥ ಚಂದ ಆಕಿ ಜೋಡಿ ಮಾತಾಡ್ಕೊತ ನಿಂತಿದ್ದೆ, ಬಂದೆಲ್ಲ ಹಾಳು ಮಾಡಿಟ್ಲಿ ಬುಬ್ಬುಣಿ. ವಿಶಾಲವ್ವ ಬಾ ಬೇ ಮಾತಾಡೋಣ. ಹೋಗ್ಲೇ, ನಂದ ಮನ್ಯಾಗ ರಗಡ ಕೆಲಸ ಐತಿ. ನಿನ್ನಂಗೆ ಊರೂರು ಓಣಿ ಎಲೆ ಸುತ್ತಲಿ, ನನ್ನ ಕೆಲಸ ಐತಿ, ನಾ ಹೊಕ್ಕೀನಿ. ಬರ್ರವ್ವ, ಚಲೋ ಬಟ್ಟೆ ಕೊಡ್ತೀನಿ ಹಾಕ್ತೀನಿ ಅಂತಂದ್ರೆ ಏನು ಬೇಡ ಅಂತಾವ. ಒಳ್ಳೆಯವರಿಗೆ ಕಾಲನಲ್ಲ ಈಗ.